ಸಂಪುಟದಿಂದ ರಾಜಣ್ಣ ವಜಾಗೊಂಡ ಬಳಿಕ ಸಿದ್ದರಾಮಯ್ಯ ಯಾಕೋ ಫುಲ್ ಸೈಲೆಂಟ್ ಆಗಿದ್ದಾರೆ. ಆಪ್ತನ ವಿರುದ್ಧ ಕ್ರಮ ಕೈಗೊಂಡ ನಂತರ ಮೌನಕ್ಕೆ ಜಾರಿರುವಂತಹ ಟಗರು ನಡೆ ಬಗ್ಗೆ ಕಾಂಗ್ರೆಸ್ನಲ್ಲೇ ಚರ್ಚೆಯಾಗ್ತಿದೆ. ಆದರೆ ಇತ್ತ ಸಿಕ್ಕಿದೇ ಚಾನ್ಸ್ ಅಂತ ಬಿಜೆಪಿ ನಾಯಕರು ಮಾತ್ರ ಕಾಂಗ್ರೆಸ್ಗೆ ಪ್ರಶ್ನೆ ಮೇಲೊಂದು ಪ್ರಶ್ನೆ ಹಾಕ್ತಾ ತಮ್ಮಷ್ಟಿಗೆ ತಾವು ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಿದ್ದಾರೆ. ಸಂಪುಟದಿಂದ ರಾಜಣ್ಣ ಕಿಕ್ ಔಟ್, ಸಿದ್ದರಾಮಯ್ಯ ಸೈಲೆಂಟ್. ಕ್ಯಾಬಿನೆಟ್ನಿಂದ ಆಪ್ತನ ಡಿಸ್ಮಿಸ್, ಸಿಎಂ ಫುಲ್ ಅಪ್ಸೆಟ್. ಸತ್ಯ ಹೇಳಿದಕ್ಕೋಸ್ಕರ ಬಲಿ ಮಾಡಿದ್ದೀರಾ ಅವ್ರನ್ನ, ಸತ್ಯನೇ ಹೇಳಬಾರ್ದಾಗದೆ. ವಿಧಾನಸಭೆಯಲ್ಲೂ ಮಾರ್ದನಿಸಿದ ರಾಜಣ್ಣ ವಜಾ ಕೇಸ್. ಈಗ ವಜಾಗೊಳಿಸಲಿಕ್ಕೆ ಕಾರಣ ಏನು? ಆತ ಉಗುಳುವ ಹಾಗಿಲ್ಲ, ಇತ್ತ ನುಂಗೋ ಹಾಗಿಲ್ಲ. ಸಹಕಾರ ಸಚಿವರಾಗಿದ್ದ ಸಚಿವ ಕೆಎನ್ ರಾಜಣ್ಣರನ್ನ ಸಂಪುಟದಿಂದ ವಜಾ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಹಾಗೂ ನಾಯಕರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಮತಗಳ್ಳತನ ವಿಚಾರವಾಗಿ ರಾಹುಲ್ ಗಾಂಧಿ ಮಾಡಿದ ಹೋರಾಟದ ಬಗ್ಗೆನೇ ಅಪಸ್ವರ ಎತ್ತಿದ್ದಕ್ಕೆ ಸಚಿವ ಕೆಎನ್ ರಾಜಣ್ಣ ಇದೀಗ ಸಂಪುಟದಿಂದಲೇ ಎತ್ತಂಗಡಿಯಾಗಿದ್ದಾರೆ. ಈ ವಿಚಾರ ಇದೀಗ ವಿಪಕ್ಷಕ್ಕೆ ಅಸ್ತ್ರವಾಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಫುಲ್ ಸೈಲೆಂಟ್ ಆಗುವಂತೆ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಸಚಿವ ಸಂಪುಟದಿಂದ ಸಚಿವ ಕೆಎನ್ ರಾಜಣ್ಣರನ್ನ ವಜಾ ಮಾಡಿರುವ ವಿಚಾರ ಇದೀಗ ವಿಪಕ್ಷಗಳಿಗೆ ಅಸ್ತ್ರವಾಗಿದೆ. ಇದೇ ವಿಚಾರವನ್ನೇ ಇಟ್ಟುಕೊಂಡು ಪ್ರತಿಪಕ್ಷಗಳು ಸದನದ ಹೊರಗೂ ಒಳಗೂ ಕಾಂಗ್ರೆಸ್ ನಾಯಕರನ್ನ ಮಾತಿನಲ್ಲೇ ಕಟ್ಟಿ ಹಾಕುವ ಯತ್ನ ಮಾಡುತ್ತಿದ್ದಾರೆ. ನಿನ್ನೆಯಿಂದಲೂ ರಾಜಣ್ಣ ಕಿಕ್ಔಟ್ಗೆ ಕಾರಣ ಹೇಳಿ ಅಂತಿರೋ ಬಿಜೆಪಿ ನಾಯಕರು ಇಂದು ವಿಧಾನಸಭೆಯ ಕಲಾಪದ ಆರಂಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ರಾಜಣ್ಣರನ್ನ ವಜಾ ಮಾಡಿದ್ ಯಾಕೆ, ಸರ್ಕಾರ ಇದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ಆಗ್ರಹಿಸಿದರು. ಆದರೆ ಅಶೋಕ್ ಮಾತಿಗೆ ಸ್ಪೀಕರ್ ಯುಟಿ ಖಾದರ್ ಇದು ಅವರ ಪಕ್ಷದ ಆಂತರಿಕ ವಿಚಾರ ಎಂದಿದ್ದಕ್ಕೆ ಬಿಜೆಪಿ ಸದಸ್ಯರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಸೈಲೆಂಟ್ ಆಗಿರೋದು ಅಚ್ಚರಿಗೆ ಕಾರಣವಾಗಿದೆ. ಈಗಾಗಲೇ ನನ್ನ ಮೇಲೆ ಷಡ್ಯಂತ್ರ ಆಗಿದೆ, ನಮ್ಮ ಪಾರ್ಟಿಯವರೇ ಮಾಡಿದ್ದಾರೆ ಅಂತ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ರಾಜೀನಾಮೆ ಅಕ್ಸೆಪ್ಟ್ ಮಾಡಿಲ್ಲ ಮುಖ್ಯಮಂತ್ರಿಗಳು ವಜಾ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಓಟು ಪಾಲಿಟಿಕ್ಸ್ ಏನಿತ್ತು, ಆ ಓಟ್ ಪಾಲಿಟಿಕ್ಸ್ಗೆ ಸತ್ಯ ಹೇಳಿದಕ್ಕೋಸ್ಕರ ಬಲಿನಾ, ಸತ್ಯ ಹೇಳಿದಕ್ಕೋಸ್ಕರ ಬಲಿ ಮಾಡಿದ್ದೀರಾ ಅವ್ರನ್ನ, ಸತ್ಯನೇ ಹೇಳಬಾರ್ದಾಗದೆ. ಅವರು ಹೊರಗಡೆ ಏನ್ ಹೇಳಿದ್ದಾರೆ ಅಂದ್ರೆ ಇದರಿಂದ ಒಂದು ಷಡ್ಯಂತ್ರ ಇದೆ, ಒಂದು ಪಿತೂರಿ ಇದೆ ಅಂತ ಹೇಳಿದ್ದಾರೆ. ಯಾರು ಪಿತೂರಿ ಮಾಡಿದ್ರು, ಯಾರು ಷಡ್ಯಂತ್ರ ಮಾಡಿದ್ರು ಗೊತ್ತಾಗ್ಬೇಕಲ್ಲ. ವಿಧಾನ ಪರಿಷತ್ನಲ್ಲೂ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪತ್ರವನ್ನ ಓದಿ ರಾಜಣ್ಣ ವಜಾಗೆ ಕಾರಣ ಹೇಳಬೇಕಂತ ಪಟ್ಟು ಹಿಡಿದ್ರು. ಇದಕ್ಕೆ ಕಾಂಗ್ರೆಸ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರೆ ಸಭಾಪತಿ ಬಸವರಾಜ ಹೊರಟ್ಟಿ ಪ್ರಶ್ನೋತ್ತರ ಕಲಾಪದ ಬಳಿಕ ಪ್ರಸ್ತಾಪಿಸುವಂತೆ ಸೂಚನೆ ನೀಡಿದ್ರು. ಆಗ ಬಿಜೆಪಿ ಸದಸ್ಯರು ಈಗಲೇ ಸರ್ಕಾರ ಸ್ಪಷ್ಟನೆಯನ್ನ ನೀಡಬೇಕು ಅಂತ ಪಟ್ಟು ಹಿಡಿದು ಸದನದಲ್ಲಿ ವಾಗ್ವಾದವನ್ನು ನಡೆಸಿದ್ರು. ತೀರ್ಮಾನ ನಿಮ್ಮದು, ನಾವೇನು ನಿಮ್ಮನ್ನ ಹೀಗೆ ಮಾಡಿ ಅಂತ ನಾವು ಒತ್ತಾಯ ಮಾಡ್ತಾ ಇಲ್ಲ. ಈಗ ಮುಖ್ಯಮಂತ್ರಿಗಳಿಂದಾಗ್ಲಿ ಅಥವಾ ಸಭಾನಾಯಕರಿಂದ ನಮಗೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ಹೇಳಿಸ್ಬೇಕು. ದಯವಿಟ್ಟು ಈಗ ವಜಾಗೊಳಿಸಲಿಕ್ಕೆ ಕಾರಣ ಏನು, ಅವ್ರು ಏನ್ ಅನ್ಯಾಯ ಮಾಡಿದ್ರು, ಅರೆಸ್ಟ್ ಮಾಡಿಲ್ಲ, ಏನು ಒಂದ್ ನಿಮಿಷ ನನ್ನ ಮಾತಕ್ಕೆ ಸಭೆಯಾಗಿ ನಡೆಸಬೇಕು ಹೇಳ್ತೀನಿ. ನಾನು ನಿಮ್ಗೆ ಕ್ವಶನ್ ಅವರ್ ಸಾಲ ಕೊಡ್ತೀನಿ, ಮಾತಾಡ್ತೀನಿ, ಸಭಾನಾಯಕರು ಬರ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿ, ಮತ್ತೆ ಇನ್ನೇನ್ ಮಾಡ್ಬೇಕಂತ ನೀವು ಬರ್ಲಿ. ಸಹಕಾರ ಸಚಿವ ರಾಜಣ್ಣರನ್ನ ಸಂಪುಟದಿಂದ ವಜಾಗೊಳಿಸಿದ ವಿಚಾರದ ಬಗ್ಗೆ ಬಹಿರಂಗವಾಗಿ ಮಾತನಾಡಲು ಕಾಂಗ್ರೆಸ್ ನಾಯಕರು ಹಿಂದೆ ಮುಂದೆ ನೋಡ್ತಿದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಫುಲ್ ಸೈಲೆಂಟ್ ಆಗಿರೋದು ಹೈಕಮಾಂಡ್ ಎಫೆಕ್ಟ್ ಎನ್ನಲಾಗ್ತಿದೆ. ಇದಕ್ಕೆ ಅಲ್ವೇ ಮಾತನಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅನ್ನೋದು. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.